ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಧಿ ಶೋಧ ನಡೆಸ್ತಾ ಇರುವ ಎಸ್ಐಟಿಗೆ ಧರ್ಮಸ್ಥಳದ ಕಾಡಿನಲ್ಲಿ ಇವತ್ತು ಮತ್ತೊಂದು ಅಸ್ಥಿ ಪಂಜರ ಸಿಕ್ಕಿದೆ. ದೂರುದಾರ ತೋರಿಸಿದ ಸ್ಥಳದಲ್ಲಿ ಅಗೆದಾಗ ಕಳೇಬರ ಅವಶೇಷಗಳು ಸಿಕ್ಕಿವೆ. ಈ ಮಧ್ಯೆ ಮತ್ತೋರ್ವ ದೂರುದಾರ ಗಂಭೀರ ಆರೋಪದೊಂದಿಗೆ ಎಸ್ಐಟಿಯ ಎದುರು ಪ್ರತ್ಯಕ್ಷನಾಗಿದ್ದಾನೆ. ಕುತೂಹಲ ಹೆಚ್ಚಿಸುತ್ತಿದೆ ಧರ್ಮಸ್ಥಳ ಸಮಾಧಿ ರಹಸ್ಯ. ಲಿಸ್ಟ್ನಲ್ಲೇ ಇಲ್ಲದ ಸ್ಪಾಟ್ನಲ್ಲಿ ಮೂಳೆಗಳು ಪತ್ತೆ. ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕಿದ್ದು ಏನೇನು, ಯಾರ ಕಳೆಬರಹ? ಧರ್ಮಸ್ಥಳದಲ್ಲಿ ಅನಾಮಿಕನ ದೂರು ಬೆನ್ನತ್ತಿ ಶೋಧಕ್ಕಿಳಿದ ಎಸ್ಐಟಿ ಟೀಮ್ ದಿನಕ್ಕೊಂದು ರಹಸ್ಯ ಬಯಲಾಗಿಸುತ್ತಿದೆ. ಅನಾಮಿಕ ಹೇಳಿದ 13 ಸ್ಪಾಟ್ಗಳ ಪೈಕಿ 10 ಸ್ಥಳಗಳಲ್ಲಿ ಶೋಧ ನಡೆಸಲಾಗಿದೆ. ಇದರಲ್ಲಿ 6ನೇ ಸ್ಥಳದಲ್ಲಿ ಮಾತ್ರ ಮೂಳೆಗಳು ಪತ್ತೆಯಾಗಿದ್ದವು. ಲೆಕ್ಕಾಚಾರದ ಪ್ರಕಾರ ಇಂದು 11ನೇ ಸ್ಪಾಟ್ನಿಂದ ಶೋಧ ಕಾರ್ಯ ಆರಂಭವಾಗಬೇಕಿತ್ತು. ಅದರಂತೆ 11ನೇ ಸ್ಪಾಟ್ಗೆ ತೆರಳಿದರಾದರೂ ಕಾರ್ಯಾಚರಣೆ ಶುರುವಾಗಿದ್ದೇ ಬೇರೆ ಜಾಗದಲ್ಲಿ. 11, 12, 13ನೇ ಸ್ಪಾಟ್ಗಳನ್ನು ಬಿಟ್ಟು ಬಂಗ್ಲಾ ಗುಡ್ಡದಲ್ಲಿ ಶೋಧ ಕಾರ್ಯ ನಡೆಸುವಂತೆ ದೂರುದಾರ ಕೇಳಿಕೊಂಡ. ಅದರಂತೆ ಕಾರ್ಯಾಚರಣೆಗಿಳಿದ ತಂಡಕ್ಕೆ ಅಸ್ಥಿಪಂಜರದ ಕುರುಹುಗಳು ಪತ್ತೆಯಾಗಿದ್ದು ಸಮಾಧಿ ಶೋಧ ಕಾರ್ಯಕ್ಕೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಬಂಗ್ಲಾ ಗುಡ್ಡದಲ್ಲಿ ಅಸ್ಥಿಪಂಜರದ ಜೊತೆ ಹಗ್ಗ ಪತ್ತೆ. ಭೂಮಿಯ ಮೇಲ್ಭಾಗದಲ್ಲೇ ಸಿಕ್ಕಿದೆ ಕಳೇಬರ. 11ನೇ ಸ್ಥಳದ ಬದಲು ಕಾಡಿನ ಒಳಭಾಗದಲ್ಲಿರೋ ಬಂಗ್ಲಾ ಗುಡ್ಡದಲ್ಲಿ ಅನಾಮಿಕ ತೋರಿಸಿದ ಜಾಗದಲ್ಲಿ ಶೋಧಕ್ಕಿಳಿದ ಕೆಲವೇ ಕ್ಷಣಗಳಲ್ಲಿ ಕಳೇಬರ ಪತ್ತೆಯಾಗಿದೆ. ಆದರೆ ಇದೇ ಸ್ಥಳಕ್ಕೆ ಕಾರ್ಯಾಚರಣೆ ವೇಳೆ ಎಸ್ಐಟಿ ಅಧಿಕಾರಿಗಳು ಉಪ್ಪು ತರಿಸಿಕೊಂಡಿದ್ದು ಅನುಮಾನ ಹುಟ್ಟಿಸಿತ್ತು. ಆ ಬಳಿಕ ಈ ಶವದ ಅಸಲಿಯತ್ತು ಬಯಲಾಗಿದೆ. ಬಂಗ್ಲಾ ಗುಡ್ಡದಲ್ಲಿ ಸಿಕ್ಕ ಅಸ್ಥಿಪಂಜರ ದೂರುದಾರ ಹೂತಿಟ್ಟಿದ್ದಲ್ಲ, ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದ ವ್ಯಕ್ತಿ ಅಸ್ಥಿಪಂಜರ ಅದು ಅನ್ನೋದು ಗೊತ್ತಾಗಿದೆ. ಯಾಕಂದ್ರೆ ಭೂಮಿಯ ಮೇಲ್ಭಾಗದಲ್ಲೇ ಕೊಳೆತ ಶವದ ಅವಶೇಷ ಪತ್ತೆಯಾಗಿದೆ. ಅಸ್ಥಿಪಂಜರದ ಜೊತೆಗೆ ಪುರುಷನ ಉಡುಪು, ಹಗ್ಗ ಪತ್ತೆಯಾಗಿದ್ದು ಇದು 1.5 ವರ್ಷದ ಹಿಂದೆ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಮತ್ತಷ್ಟು ಸ್ಥಳ ಶೋಧಕ್ಕೆ ದೂರುದಾರನ ಮನವಿ. ಈ ಬೆಳವಣಿಗೆ ಮಧ್ಯೆ ಈಗ ಗುರುತು ಮಾಡಿದ 13 ಸ್ಥಳಗಳನ್ನು ಬಿಟ್ಟು ಬೇರೆ ಬೇರೆ ಕಡೆ ಮತ್ತಷ್ಟು ಶವಗಳನ್ನು ಹೂತಿಟ್ಟಿದ್ದಾಗಿ ದೂರುದಾರ ಹೇಳಿದ್ದ. ದೂರುದಾರನ ಪರ ವಕೀಲರು ಆ ಜಾಗದಲ್ಲೂ ಶೋಧ ನಡೆಸುವಂತೆ ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೆಲ್ಲಾ ವರ್ಗೀಸ್ಗೆ ಮನವಿ ಮಾಡಿದ್ದಾರೆ. ಆದರೆ ಎಸಿ ಸ್ಟೆಲ್ಲಾ ವರ್ಗೀಸ್ ಎಸ್ಐಟಿ ಸೂಚಿಸಿದರೆ ಮಾತ್ರ ಆ ಸ್ಥಳದಲ್ಲಿ ಶೋಧ ನಡೆಸುವುದಾಗಿ ಹೇಳಿದ್ದಾರೆ. ಇನ್ನು ದೂರುದಾರ ಮತ್ತೆ 30 ಸ್ಪಾಟ್ಗಳನ್ನು ಗುರುತಿಸುವುದಾಗಿ ಹೇಳಿದ್ದಾನೆ. ಆಪರೇಷನ್ ಅಸ್ಥಿಪಂಜರ ಭಾಗ 2ದಲ್ಲಿ ಉಳಿದ ಈ ಸ್ಪಾಟ್ಗಳ ಮಹಜರು ಮಾಡುವ ಸಾಧ್ಯತೆ ಇದೆ. ಖಾಕಿ ವಿರುದ್ಧವೇ ಮತ್ತೊಬ್ಬ ದೂರುದಾರನ ಆರೋಪ. ಅನಾಮಿಕ ಹೇಳಿದ ಬುರುಡೆ ನಿಗೂಢತೆ ಭೇದಿಸಲು ಹೊರಟಿರುವ ಎಸ್ಐಟಿ ಮುಂದೆ ಮತ್ತೊಬ್ಬ ದೂರುದಾರ ಸ್ಫೋಟಕ ಹೇಳಿಕೆ ನೀಡಿದ್ದಾನೆ. ಸೌಜನ್ಯ ಹೋರಾಟದಲ್ಲಿ ಗುರುತಿಸಿಕೊಂಡಿದ್ದ ಜಯನ್ ಎಂಬಾತ ಅಪ್ರಾಪ್ತ ಬಾಲಕಿಯನ್ನ ಪೊಲೀಸ್ ಅಧಿಕಾರಿ ಹೂತು ಹಾಕಿದ್ದಾರೆ. ಆ 15 ವರ್ಷದ ಬಾಲಕಿಯ ಸಮಾಧಿ ತೋರಿಸೋದಾಗಿ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಬಂದು ದೂರು ನೀಡಿದ್ದು ಕುತೂಹಲ ಹೆಚ್ಚಿಸಿದೆ. ಅಧಿಕಾರಿಯವರೇ ಊತಾಕಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಅಧಿಕಾರಿಯವರೇ ಊತಾಕಿದರೆ ಅವರಿಗೆ ದೂರು ಕೊಟ್ಟರೆ ಅವ್ರು ತಗೊಳ್ತಾರಾ? ನನ್ನ ಪ್ರಶ್ನೆ ಅದು. ಅದಕ್ಕೆ ಅಧಿಕಾರಿಯವರ ಮೇಲೆ ಕೊಡ್ತಾ ಇರೋದು ದೂರು. ಅಸ್ಥಿಪಂಜರ ಹುಡುಕಲು ಜಿಪಿಆರ್ ಸಿಸ್ಟಮ್ ಬಳಕೆಯಾಗುತ್ತಾ? ಈ ಮಧ್ಯೆ ಸಮಾಧಿ ಶೋಧ ಕಾರ್ಯಕ್ಕೆ ಹೊಸ ತಂತ್ರಜ್ಞಾನ ಬಳಸಿಕೊಳ್ಳಲು ಅನಾಮಿಕ ದೂರುದಾರನ ಪರ ವಕೀಲರು ಮನವಿ ಮಾಡಿದ್ದಾರೆ. ಮುಂದಿನ ಶೋಧ ಕಾರ್ಯಕ್ಕೆ ಜಿಪಿಆರ್ ಸಿಸ್ಟಮ್ ಬಳಸುವಂತೆ ಎಸ್ಐಟಿಗೆ ಮನವಿ ಮಾಡಿದ್ದಾರೆ. ಅಂದ್ರೆ ಈ ತಂತ್ರಜ್ಞಾನದಿಂದ ಭೂಮಿ ಅಗೆಯದೆ 15 ಮೀಟರ್ ಆಳದವರೆಗೆ ಏನಿದೆ ಎಂದು ಪತ್ತೆ ಹಚ್ಚಬಹುದು. ಏಳನೇ ದಿನ ಶೋಧ. ದಿನಕ್ಕೆ 1.5 ಲಕ್ಷ ಖರ್ಚು ವೆಚ್ಚ. ಬುರುಡೆ ರಹಸ್ಯ ಭೇದಿಸಲು ಹೊರಟ ಎಸ್ಐಟಿಗೆ ಕಳೆದ 7 ದಿನಗಳಿಂದ ಪ್ರತಿನಿತ್ಯ 1.5 ಲಕ್ಷ ರೂಪಾಯಿ ಖರ್ಚು ಆಗ್ತಿದೆಯಂತೆ. ಅಧಿಕಾರಿಗಳ ಊಟ, ತಿಂಡಿ, ಲಾಡ್ಜ್ ವೆಚ್ಚ ದಿನಕ್ಕೆ 20,000 ಇದ್ದು 15 ಕಾರ್ಮಿಕರಿಗೆ ಪ್ರತಿನಿತ್ಯ 30,000 ರೂಪಾಯಿ ವೆಚ್ಚ ಮಾಡಲಾಗ್ತಿದೆ. ಅಲ್ಲದೆ ಪೊಲೀಸ್ ವಾಹನಗಳಿಗೆ ಇಂಧನ ವೆಚ್ಚ ದಿನಕ್ಕೆ 20,000. ಕಂಪ್ಯೂಟರ್, ಕುರ್ಚಿ, ಪ್ರಿಂಟರ್ ಇತ್ಯಾದಿ ವೆಚ್ಚ 40,000. ಫಾರೆನ್ಸಿಕ್ ವೈದ್ಯರ ವಿಶೇಷ ಉಪಕರಣಗಳ ವೆಚ್ಚ 4,000 ಸೇರಿ ಒಟ್ಟು ದಿನಕ್ಕೆ 1.5 ಲಕ್ಷ ವೆಚ್ಚವಾಗ್ತಿದೆ ಎನ್ನಲಾಗ್ತಿದೆ. ಆರೋಪ ಸಾಬೀತಾದರೆ ಸನ್ಯಾಸತ್ವ ತ್ಯಜಿಸುತ್ತೇನೆ.
ಇನ್ನು ಧರ್ಮಸ್ಥಳದಲ್ಲಿನ ಎಸ್ಐಟಿ ತನಿಖೆ ಶವಶೋಧ ಕಾರ್ಯ ಭಕ್ತರನ್ನ ಕೆರಳಿಸಿದೆ. ಇದೆಲ್ಲ ಧರ್ಮಸ್ಥಳದ ಹೆಸರು ಹಾಳು ಮಾಡುವ ಷಡ್ಯಂತ್ರ ಎನ್ನುತ್ತಿದ್ದಾರೆ. ಈ ಮಧ್ಯೆ ಜೈನಮನಿ ಗುಣಧರ ನಂದಿ ಮಹಾರಾಜರು ಆಕ್ರೋಶ ಹೊರಹಾಕಿದ್ದಾರೆ. ಒಂದೇ ಒಂದು ಕೊಲೆಯಲ್ಲಿ ವೀರೇಂದ್ರ ಹೆಗ್ಗಡೆಯವರು ಭಾಗಿಯಾಗಿದ್ದಾರೆ ಅನ್ನೋದು ಸಾಬೀತಾದ್ರೆ ನಾನು ಸನ್ಯಾಸತ್ವವನ್ನೇ ತ್ಯಜಿಸುತ್ತೇನೆ ಎಂದು ಶಪಥ ಮಾಡಿದ್ದಾರೆ. ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ಒನ್ಲಿ ಒಂದು 5 ಮಾಡ್ರ 300 ಅಲ್ಲ, ಒಂದು 5 ಮಾಡ್ರ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತಾನೆ. ಇನ್ನು ಅನಾಮಿಕನ ಆರೋಪಕ್ಕೆ ಧರ್ಮಸ್ಥಳ ಭಕ್ತರು ಆಕ್ರೋಶ ಹೊರಹಾಕಿದ್ದು ಇದೊಂದು ಹುನ್ನಾರ ಎಂದು ಕಿಡಿಕಾರಿದ್ದಾರೆ. ಈ ಕೇಸ್ ಏನಿದ್ರು ಲಾಗ್ ಕಂಪೇರ್ ಮಾಡ್ಕೊಂಡು ಪೊಲೀಸರು ಏನು ಮಾಡಿದ್ರು ಅವ್ರ ಚರ್ಚೆ ನೋಡ್ಕೊಬೇಕು. ಅದ್ರಿಗೂ ಇದ್ರಿಗೂ ಧರ್ಮಸ್ಥಳ ಕೇಸ್ ಇಟ್ಕೊಂಡು ಆಮೇಲೆ ನಮ್ಮ ಹಿಂದುತ್ವ ಅದು ಇದು ಅಂತ ಡಿಗ್ರೇಡ್ ಏನು ಮಾಡಬಾರ್ದು ಅಂತ ನನಗೆ ಅನಿಸಿಕೆ ಅಷ್ಟೇ. ಇದರ ಒಂದು ಸತ್ಯತೆಯನ್ನು ಹೊರಗೆ ತರಬೇಕು. ಅನವಶ್ಯಕವಾಗಿ ನಮ್ಮ ಧಾರ್ಮಿಕ ಒಂದು ಶ್ರದ್ಧಾ ಕೇಂದ್ರದ ಮೇಲೆ ಅಪವಾದವನ್ನು ಹೊರಿಸುವಂತಹ ಕೆಲಸ ಯಾರು ಕೂಡ ಮಾಡಬಾರ್ದು. ಇಲ್ಲಿ ಅಂಥದ್ದು ಯಾವ ಘಟನೆಗೂ ಏನೂ ಇಲ್ಲಿ ಅವಕಾಶ ಇಲ್ಲ. ಇದು ಏನೋ ಒಂದು ಸುಳ್ಳು ಕಂತೆ ಅಂತ ನಾನು ಭಾವಿಸಿದ್ದೀನಿ. ಹೆಗ್ಡೆಯವ್ರ ಹತ್ರ ನಾವು ತಲ್ತಲ್ಲ ಸುಮಾರು ನಾವು ಚಿಕ್ಕ ಹುಡುಗರಿಂದನೂ ಬರ್ತಾ ಇದ್ದೀವಿ. ಆದರೂ ಆ ಥರ ಯಾವುದೂ ಇದಿಲ್ಲ. ಇವಾಗ ಅಷ್ಟೇ ಹೆಗ್ಡೆಯರ್ಗಾರ ಮೇಲೆ ಆರೋಪ ಬರಲಿ ಅಂತ ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಅನಿಸುತ್ತೆ. ಧರ್ಮಸ್ಥಳ ದೇವಸ್ಥಾನದ ಎದುರು ರೀಲ್ಸ್ ಹುಚ್ಚಾಟ. ಈ ಎಲ್ಲದರ ಮಧ್ಯೆ ಧರ್ಮಸ್ಥಳದ ದೇವಸ್ಥಾನದ ಎದುರು ಸಮೀರ್ ಫೋಟೋ ಹಿಡಿದು ಯುವಕರು ರೀಲ್ಸ್ ಮಾಡಿದ್ದು ಗ್ರಾಮಸ್ಥರು ಯುವಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆ ಯುವಕರನ್ನ ಹಿಡಿದು ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಒಟ್ನಲ್ಲಿ ಧರ್ಮಸ್ಥಳ ನಿಗೂಢತೆ ದಿನದಿಂದ ದಿನಕ್ಕೆ ಹೊಸ ಸ್ವರೂಪ ಪಡೆಯುತ್ತಿದ್ದು ಅನಾಮಿಕ ದೂರುದಾರ ಮಾಡಿದ್ದ ಆರೋಪಗಳು ಸತ್ಯವಾ ಅನ್ನುವುದಕ್ಕೆ ಎಸ್ಐಟಿ ತನಿಖೆ ಪೂರ್ಣಗೊಂಡ ಬಳಿಕವೇ ಉತ್ತರ ಸಿಗಬೇಕಿದೆ. ಬ್ಯೂರೋ ರಿಪೋರ್ಟ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.